ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಜೀವದ ಬೆಲೆ. ಒಮ್ಮೆ ರಾಮು ಕೆಲಸ ಮುಗಿಸಿ ಆಫೀಸ್ನಿಂದ ಮನೆ ಕಡೆ ಹೊರಟ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸ್ಪೀಡ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗೋದನ್ನ ಗಮನಿಸ್ತಾನೆ. ಸ್ವಲ್ಪ ದೂರ ಗಾಡಿ ಹೋದ ನಂತರ ಒಂದು ಭಯಾನಕ ಶಬ್ದ ಕೇಳಿಸುತ್ತೆ. ಎಲ್ಲಾ ಜನರು ಸೇರ್ತಾರೆ. ಏನಾಯ್ತು ಅಂತ ರಾಮು ಕೂಡ ಗಾಡಿಯಿಂದ ಇಳಿದು ಕೆಳಗೆ ನೋಡ್ತಾನೆ. ಆಗ ಸ್ಪೀಡ್ ಆಗಿ ಹೋದ ಗಾಡಿ ಬಿದ್ದಿರೋದನ್ನ ಗಮನಿಸ್ತಾನೆ. ಹುಡುಗ ಸ್ಪಾಟ್ ಆಗಿರೋದು ಗೊತ್ತಾಗುತ್ತೆ. ಪೊಲೀಸರು ಸ್ಪೀಡ್ ಆಗಿ ಬರ್ತಾರೆ. ಗಾಡಿ ಮೇಲೆ ಕಂಟ್ರೋಲೇ ಇರಲ್ಲ, ಹೆಲ್ಮೆಟ್ ಹಾಕಿರಲ್ಲ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತ ಫೋನ್ ತಗೊಂಡು ಅವರ ಮನೆಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸುಮ್ಮನೆ ಬೇಜಾರಾಗಿ ರಾಮು ಮನೆ ಕಡೆ ಹೊರಡ್ತಾನೆ. ಫ್ರೆಶ್ ಆಗಿ ರೆಸ್ಟ್ ಮಾಡಿ ಕುತ್ಕೊಂಡಿರ್ತಾನೆ. ರಾತ್ರಿ 10 ಗಂಟೆ ಆಗೋಗುತ್ತೆ. ಹೆಂಡತಿ ಇನ್ನೂ ಮನೆಗೆ ಬಂದಿರಲ್ಲ. ಕಾಲ್ ಟ್ರೈ ಮಾಡ್ತಾನೆ. ಎಷ್ಟು ಕಾಲ್ ಮಾಡಿದ್ರು ಕಾಲ್ ಪಿಕ್ ಆಗ್ತಾ ಇರಲ್ಲ. ಊಟ ಮಾಡಿ ಮನ್ಕೋತಾನೆ. ಬೆಳಗ್ಗೆ ಹೆಂಡತಿ ಬಂದ್ರು. ಏನಾಯ್ತು, ಯಾಕೆ ಬಂದಿಲ್ಲ ರಾತ್ರಿ, ಆರಾಮಾಗಿದ್ಯಾ ಅಂತ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾರೆ, ನೆನ್ನೆ ಎಮರ್ಜೆನ್ಸಿ ಕೇಸ್ ಬಂದಿತ್ತು, ತುಂಬಾ ಕ್ರಿಟಿಕಲ್ ಕೇಸ್ ಆಗಿತ್ತು. ಮಗು ತಾಯಿ ಇಬ್ರು ಸೇಫ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಹಾಗಾಗಿ ಅಲ್ಲೇ ಇರ್ಬೇಕಾಗಿ ಬಂತು. ಈಗ ಇಬ್ರು ಆರಾಮಾಗಿದ್ದಾರೆ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ರಾಮುಗೆ ಅನ್ಸತ್ತೆ, ಒಂದು ಮಗು ಜನಿಸಿದಾಗ ಅಪ್ಪ ಅಮ್ಮ ಪ್ರತಿಯೊಬ್ರು ಎಷ್ಟೆಲ್ಲ ಖುಷಿ ಪಟ್ಟಿರ್ತಾರೆ, ಪ್ರೀತಿಯಿಂದ ಸಾಕಿರ್ತಾರೆ, ದೊಡ್ಡವ್ರು ಕೂಡ ಆಗ್ತಾರೆ. ದೊಡ್ಡವ್ರಾಗ್ತಾ ಆಗ್ತಾ ಅವರ ಮೂಚಿಗೆ ಎಲ್ಲರನ್ನು ಮರಿತಾ ಇರ್ತಾರೆ. ಒಂದು ಚಿಕ್ಕ ಕೇರ್ಲೆಸ್ ನಿಂದ ಜೀವ ಹೊರಟು ಹೋಗುತ್ತೆ. ಸ್ಪೀಡ್ ಅನ್ನೋದು ಎಷ್ಟೆಲ್ಲ ಕೆಲಸ ಮಾಡಿಸುತ್ತೆ. ಇನ್ನು ಮುಂದೆ ಆಕ್ಸಿಲರೇಟರ್ ಪ್ರೆಸ್ ಮಾಡೋಕ್ಕೂ ಮುಂಚೆ ನೀವು ಒಬ್ಬ ಮಗ ಅಥವಾ ಮಗಳು ಆಗಿರ್ತೀರಾ. ಅವರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವರಿಗೆ ನೀವೇ ಪ್ರಪಂಚ ಆಗಿರ್ತೀರಾ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಜೀವನದ ಬೆಲೆ ತುಂಬಾ ಜಾಸ್ತಿ ಇರುತ್ತೆ, ಅದನ್ನ ಸ್ಪೀಡ್ಗೆ ಬಲಿ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.